ಸಿದ್ಧಾರ್ಥ 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 ಮುಕುಂದಣ್ಣ, ನಾನು ಎಷ್ಟೊತ್ತಿಂದ ಕರಿತಾನೆ ಇದ್ದೀನಿ. ಹೌದಾ? ಈ ಸೌಂಡ್ ಅಲ್ಲಿ ಕೇಳಿಸ್ಲೇ ಇಲ್ಲ. ಮತ್ತೆ ಕೆಲ್ಸ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗೇ ಇದೆಯಲ್ಲ? ತುಂಬಾ ಚೆನ್ನಾಗಿದೆಯಪ್ಪ. ಕೆಲ್ಸ ಅದ್ಭುತವಾಗಿದೆ. ನಾನು ಹುಟ್ಟಿದಾಗಿಂದ ಇಂತ ಒಂದ್ ಕೆಲ್ಸನ ಮಾಡಿಲ್ಲಪ್ಪ. ಹಾಗಾದ್ರೆ ಜೊತೆಲಿ ಕೆಲಸ ಮಾಡೋರು ಅವರು ಚೆನ್ನಾಗಿದಾರ? ಅವ್ರು ಇಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ನನಗನ್ಸೋದು ಅವ್ರಿಗೆ ಅನ್ಸಲ್ಲ ಅನ್ಸುತ್ತೆ. ಆತರ ಏನಾದ್ರು ಅನ್ಸಿದ್ರೆ ನೋಟ್ ಮಾಡ್ಕೊಂಡಿರಿ. ಪಾರ್ಟಿ ಸೆಕ್ರೆಟರಿಗೆ ರಿಪೋರ್ಟ್ ಮಾಡ್ಬೇಕಲ್ವಾ? ಅದನ್ನ ನಾನು ಅವಾಗ ನೋಟ್ ಮಾಡ್ಕೋತಾ ಇದ್ದೀನಿ. 12 ಗಂಟೆ ಒಂದೇ ಸಮ ಕೆಲಸ ಮಾಡೋದು, ಬಾಗ್ಲೇ ಇಲ್ದೇ ಇರೋ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು, ಉಪ್ಪಿಲ್ದೇ ಇರೋಂತ ಊಟ ಮಾಡೋದು, ನನಗಿದ್ಯಾವುದು ಸಮಸ್ಯೆ ಅಲ್ಲ. ಮತ್ತೇನ್ ಸಮಸ್ಯೆ? ಆದ್ರೆ ಸ್ವಲ್ಪ ಬೆಳಕು, ಸ್ವಲ್ಪ ಗಾಳಿ ಇರುವಂತ ಕಡೆ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನನ್ಗನ್ಸುತ್ತೆ. ಯಾಕೆ ನೀವು ಒಂಚೂರ್ ಗಾಳಿ ಒಂಚೂರ್ ಬೆಳಕು ಅಂತ ಹೇಳ್ತಿದ್ದೀರಲ್ಲ? ಒಳ್ಳೆ ಗಾಳಿ ಇರೋ ತರ, ಒಳ್ಳೆ ಬೆಳಕಿರೋ ತರ ಕೆಲಸನ ನಾನು ಹುಡುಕೊಡ್ತೀನಿ. ಅಷ್ಟು ಸಾಕಪ್ಪ. ಹೇಳಬಾರ್ದು, ಗಾಳಿ ಬೆಳಕು ತುಂಬಾ ಜೋರಾಗಿದೆ. ನೀವು ಕನ್ನಡದವರ? ಹೌದು. ನಾನು ನಿಮ್ಮ ಓನರ್ನ ಸ್ವಲ್ಪ ನೋಡ್ಬೇಕು. ಈ ಕಂಪನಿ ಬಗ್ಗೆನೋ ಇಲ್ಲಿ ನಡೀತಾ ಇರೋ ಅನ್ಯಾಯದ ಬಗ್ಗೆ ಒಂದು ಕಂಪ್ಲೇಂಟ್ ಬರ್ಕೊಂಡು ಬಂದಿದ್ದೀನಿ. ಈ ಕಂಪ್ಲೇಂಟ್ ಅನ್ನ ನಾನು ನಿಮ್ಮ ಓನರ್ಗೆ ಕೊಡಬೇಕು. ನೀವೇನಂತ ಗೊತ್ತಾಗಿಲ್ಲ. ನಾನು ದೊಡ್ಡ ವ್ಯಕ್ತಿ ಏನಲ್ಲ, ಕೆಲಸದವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಅದನ್ನ ಹೇಳಕ್ಕೆ ಅಂತ ಬಂದಿರೋ ಒಬ್ಬ ಸಾಮಾನ್ಯವಾದ ವ್ಯಕ್ತಿ. MD ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ. ನಾನು ವೇಟ್ ಮಾಡ್ತೀನಿ, ನೀವು ತಗೊಂಡು ಕೊಡಿ. ಸಲಾಮ್ ಫ್ರೆಂಡ್, ವೆಲ್ಕಮ್ ಟು ದುಬೈ. ಏನಿದು ಮುಕುಂದ, ಹೋಗ್ತಾ ಇದೆಯಾ? ನಮ್ಮ ದೇಶದಲ್ಲಿ ನಮ್ಗೆ 1000 ಗಲಾಟೆ ಇರ್ಬೋದು, ಅದನ್ನ ಈ ವಿದೇಶದಲ್ಲಿ ಯಾಕೆ ತೋರಿಸ್ಕೋಬೇಕು? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಮತ್ತೆ ಏನು ವಿಶೇಷ ಹೇಳಿ? ಊರಲ್ಲಿ ಎಲ್ಲಾ ಕಂಪ್ನಿಗಳು ಹೋದ್ಮೇಲೆ ಇಲ್ಲಿಗೆ ಬಂದು ನಾನು ಹೇ ರಿಲ್ಯಾಕ್ಸ್, ನಾನ್ ಸುಮ್ನೆ ತಮಾಷೆ ಹೇಳ್ದೆ. ಆಮೇಲೆ ಕುಡಿಯಕ್ಕೆ ಏನ್ ತಗೋತೀರಾ? ಟೀನಾ, ಕಾಫಿನಾ, ಜ್ಯೂಸಾ? 1 ಮಿನಿಟ್ ಮಿಸ್ ಮರ್ಲಿನ್, ಗೆಟ್ ಮಿ ಎ ಜ್ಯೂಸ್. ನಾನು ಬರ್ಕೊಂಡು ಬಂದಂತ ಕಂಪ್ಲೇಂಟ್ ನೋಡ್ದೆ, ಆಯ್ತು. ಈ ಊರಲ್ಲೂ ರಾಜಕೀಯ ಮಾಡೋದನ್ನ ಬಿಟ್ಟಿಲ್ವಲ್ಲ ನೀವು? ಕಂಪ್ಲೇಂಟೇ ಆಗಿದ್ರು ಕೂಡ ನೀವು ಬರೆದಿರೋ ಕನ್ನಡ ಅಕ್ಷರಗಳು ಅದ್ಭುತವಾಗಿವೆ. ಸಮಸ್ಯೆಗಳನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ವಿವರವಾಗಿ ಬರ್ಕೊಂಡು ಬಂದಿದ್ದೀರಲ್ಲ. ಒಂದು ಯೂನಿಯನ್ ಲೀಡರ್ ಆಗಿದ್ಕೊಂಡು ಇಲ್ಲಿ ಬಂದು ಎಲ್ಲಾ ಕೆಲಸನ ಮಾಡ್ಕೊಂಡಿರೋದು ಅಂದ್ರೆ ಏನ್ ಹೇಳೋದು ನಿಮ್ಗೆ ಗೊತ್ತಾಗ್ತಲ್ಲ. ನನಗೆ ಒಂಥರ ನಾಸ್ಟಾಲ್ಜಿಕ್ ಆಗಿ ಅನ್ನಿಸ್ತಾ ಇದೆ. ಊರಿಂದ ಇಲ್ಲಿಗೆ ಬಂದ್ಮೇಲೆ ಐ ರಿಯಲಿ ಮಿಸ್ ಇಟ್. ಗಿವ್ ಟು ಹಿಮ್. ಕುಡೀರಿ. 100 ಕೋಟಿ ಟ್ರಾನ್ಸಾಕ್ಷನ್ಸ್ ನಡೀತಿರೋಂಥ ಕಂಪನಿಲಿ ನಿಮ್ಮನ್ನು ಜಾಯಿನ್ ಮಾಡ್ಕೊಳ್ಳೋದು ನಂಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಹಾಗಾಗಿ ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಅನುಭವಕ್ಕೆ ತಕ್ಕಂತೆ ಒಂದು ಒಳ್ಳೆ ಕೆಲಸ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನನಗೆ ಸಮಾಧಾನ ಆಯ್ತು ನೋಡಿ. ಹೋರಾಟ ಮಾಡಿದ್ದು ನಿಮ್ಮೇಲಿದ್ದಂಥ ಸಿಟ್ಟಿಂದ ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ನನಗೆ ಸಮಾಧಾನ ಆಯ್ತು. ಅಯ್ಯೋ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಈಗ ನಾನು ಕೇಳೋ ಪ್ರಶ್ನೆನ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಏನು ಕೆಲಸ ಅಂತ ಕೊಡೋದು? ಊರಲ್ಲಿ ದನ ಮೇಯಿಸ್ಕೊಂಡಿರೋದೇ ಅಲ್ವಾ ನಿಮ್ಗೆ ಅನುಭವ ಆಗಿರೋದು. ಸರಿ, ಪರವಾಗಿಲ್ಲ. ಮೈಕೈ ನೋವಾಗದೇ ಇರೋಂಗೆ ನಿಮಗೆ ಒಂದು ಕೆಲಸನ ಕೊಡೋ ವ್ಯವಸ್ಥೆ ಮಾಡೋಣ. ತಗೊಳ್ಳಿ ಫಾರ್ಮ್ನ, ತಗೊಳ್ಳಿ. ಈ ಡೇಟಸ್ನೆಲ್ಲ
ಈ ಲ್ಯಾಪ್ಟಾಪಿಗೆ ಫಿಲ್ ಮಾಡಕ್ಕಾಗತ್ತಾ? ಕೆಲಸ ಇನ್ನೂ ಹೆಚ್ಚಾಗ್ತಾನೆ ಇದೆ, ಅದರಿಂದ ಹೊಟ್ಟೆ ಒಣಗ್ತಾ ಇದೆ. ಕೆಲಸ ಮಾಡೋ ಕೈಗಳಿಗೆ ಕಂಪ್ಯೂಟರ್ ಬೇಕಾಗಿಲ್ಲ, ಕಂಪ್ಯೂಟರ್ ತೊಲಗಲಿ. ಪಕ್ಷ ಒಂದಷ್ಟು ಹಳೆ ಅಭ್ಯಾಸಗಳನ್ನ ಬದಲಾಯಿಸಿಕೊಂಡಿರಬಹುದು, ಆದ್ರೆ ವ್ಯಕ್ತಿಗತವಾಗಿ ನಾನು ಕಂಪ್ಯೂಟರ್ನ ವಿರೋಧಿಸ್ತೀನಿ. ಹಾಗಾದ್ರೆ ಇದ್ರ ಬಗ್ಗೆ ಗೊತ್ತಿದೆ ಅಂತ ಆಯ್ತು. ಹಾ, ಅದು ಮಾತ್ರ ಅಲ್ಲ, ಇದರಲ್ಲಿರುವಂಥ ಕಥೆ ಏನು ಅಂತ ಆಲೋಚನೆ ಮಾಡಿದಾಗ ನಮ್ಮ ಸ್ನೇಹಿತ ಕ್ಯೂಬಾ ಮುಕುಂದ ಕಾಸಿಲ್ದೇ ಇದ್ಮೇಲೆ ದುಬೈಗೆ ಯಾಕೆ ಬರೋದಕ್ಕೆ ಹೋದೆ? ದೇಹ ನಿನಗೆ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಕೊಡಲ್ಲ, ಬುದ್ಧಿಶಕ್ತಿ ಮೊದಲೇ ಇಲ್ಲ, ಕಂಪ್ಯೂಟರ್ಗೂ ಇದು ಅರ್ಥ ಆಗ್ತಿಲ್ಲ. ಇಲ್ಲೆಲ್ಲ ಗೊತ್ತಿರೋರ್ಗೇನೆ ಕೆಲಸ ಮಾಡೋದಕ್ಕೆ ಕಷ್ಟಪಡ್ತಾರೆ. ಇದಕ್ಕಿನ್ನ ನೀವು ಆರಾಮಾಗಿ ಮಾಡ್ಬೋದಂತ ಕೆಲಸ ರಾಜಕೀಯ ಮಾಡೋದು, ಅದನ್ನ ನೀವು ಇಲ್ಲಿ ಮಾಡೋದಕ್ಕೂ ಆಗಲ್ಲ. ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋದು ನಿಮಗೆ ಗೊತ್ತಾದ ಮೇಲೆ ಆ ಜ್ಯೂಸ್ನ ಟೇಬಲ್ ಮೇಲೆ ಇಡಿ. ಎದ್ದಾಗಿಲ್ಲಿಂದ. CD Saidi you Tamran Kamaragasan Rajini Simbarasan Kamaragasan Rajini Simbarasan ಶಿರೋಸ್ಕೋಪಿ ನೋ ಸುರೇಶ್ ಗೋಪಿ. ಸಿಂಬರಸನ್ ಶಿರೋಸ್ಕೋಪಿ ನೋ ಸುರೇಶ್ ಗೋಪಿ. ನ್ಯೂ ಫಿಲ್ಮ್ ಪೈರಸಿ ಸಿಡಿ. ಫೌದರಂ ನೋ ಜಾಬ್, ನೋ ಹೌಸ್, ನೋ ಟಿವಿ. ಯು ನೇಪಾಳಿ? ಐ ಶ್ರುಮಿ ಚೈನಾ. ಚೈನಾ? ಕಮ್ಯುನಿಸ್ಟ್ ಚೈನಾ? ಗ್ರೇಟ್ ಕಮ್ಯುನಿಸ್ಟ್ ಚೈನಾ. 你能找到一份好工作，下次我们见面的时候买我的 CD 哈。 ಅನ್ಯಾಯಗಳು ಅನೀತಿಗಳು ಇಲ್ಲದ ಚೈನಾ, ಕೆಲಸಗಳು ಇರುವಂತ ಜನರಿಗೆ ಮರ್ಯಾದೆ ಕೊಡುವಂತ ಚೈನಾ, ಒಳ್ಳೆತನ ಸತ್ಯನ ತುಂಬಿಕೊಂಡಿರುವಂತ ಚೈನಾ, ಒಳ್ಳೆ ನಾಡು ಚೈನಾ. ಅನ್ಯಾಯಗಳು ಅನೀತಿಗಳು ಇಲ್ಲದ ಚೈನಾ, ಕಾರ್ಮಿಕರಿಗೆ ಮಾಮೂಲಿ ಜನರಿಗೆ ಮರ್ಯಾದೆ ಕೊಡುವ ಚೈನಾ. ಮೇಡಮ್ ಸೇದಿ? No thanks. ಚೈನಾ, ಚೈನಾ, ವೇಟ್. ಯು ಚೈನಾ, ಐ ಕರ್ನಾಟಕ ಕಮ್ಯುನಿಸ್ಟ್. ಚೈನಾ ಫುಲ್ ಕಮ್ಯುನಿಸ್ಟ್, ಕರ್ನಾಟಕ ಫುಲ್ ಕಮ್ಯುನಿಸ್ಟ್. ಯುವರ್ ಮಾವೋ ಸೇತು ಈಸ್ ಅವರ್ ಕೃಷ್ಣ ಪಿಳ್ಳೈ. ಇನ್ಕ್ವಿಲಾಬ್ ಜಿಂದಾಬಾದ್. ಚೈನಾನು ಇಂಡಿಯಾನು ಇದಕ್ ಮೊದಲು ಯುದ್ಧ ಮಾಡಿದಾಗ ನಾವು ಚೈನಾಗೆ ಸಪೋರ್ಟ್ ಮಾಡಿದ್ವಿ. ಮತ್ತೆ ಕ್ವಿಟ್ ಇಂಡಿಯಾ ಸಂದರ್ಭ 42ರಲ್ಲಿ 1942 ಅವಾಗ ಬ್ರಿಟನ್ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. ನೀವು ಅದನ್ನು ಯಾವತ್ತೂ ಮರಿಬಾರ್ದು. ಯು ಆರ್ ಸೆಲ್ಲಿಂಗ್ ಪೈರಸಿ ಸಿಡಿ, ವೆರಿ ಬ್ಯಾಡ್, ವೆರಿ ಬ್ಯಾಡ್. 不知道你在说什么？我买 CD 就算了。 ಭಿಕ್ಷುಕನ ಬ್ಯಾಗ್ಗಿಂತ ಕಡೆಯಾಗಿದೆ. ಯಾರೋ ಅದು? ಕಳ್ಳ, 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 ಯಾರಾದ್ರೂ ಬನ್ನಿ ಕಾಪಾಡಿ. ಕಳ್ಳ, 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 ಯಾರಯ್ಯ ಕಳ್ಳ? ಕುಡಿಯೋದಿಕ್ ಸ್ವಲ್ಪ ನೀರ್ ಸಿಗುತ್ತಾ ಅಂತ ಬ್ಯಾಗ್ ತೆಗೆದು ನೋಡ್ದೆ ಅಷ್ಟೇ. ನನ್ನೇ ಕಳ್ಳ ಅಂತ್ಯಾ? ನನ್ ಬ್ಯಾಗ್ ಮುಟ್ಟೋದಕ್ಕೂ ಮುಂಚೆ ನನ್ನನ್ನು ಕೇಳ್ಬೇಕಲ್ವಾ? ಕೇಳ್ಬೇಕು ಅಂದ್ರೆ ನೀನ್ ಬ್ಯಾಗ್ ಹತ್ರ ಬಂದು ನಿಂತ್ಕೋಬೇಕು ಅಲ್ವಾ? ಅದೇ ಒಂದು ಕೆಲ್ಸಕ್ಕೆ ಇಂಟ್ರೊಡ್ಯೂಸ್ ಮಾಡೋದಿಕ್ಕೆ ಅಂತ ಅವರು ನನ್ನನ್ನ ಈ ಪಾರ್ಕ್ ಬಾ ಅಂತ ಹೇಳಿ ಇಲ್ಲಿಗೆ ಕರ್ಸಿದ್ದಾರೆ. 600 ಎಕರೆ ಇರೋ ಈ ಪಾರ್ಕ್ ನ ಬೆಳಿಗ್ಗೆಯಿಂದ ಬರೀ ಕಾಲಲ್ಲೇ ಸುತ್ತಾ ಇದ್ದೀನಿ. ಅವ್ನು ಹುಡ್ಕೊಂಡು ಯಾಮರ್ಸ್ಬಿಟ್ಟ. ಹಸುವಿನಿಂದ ಸಾಯ್ತಾ ಇದ್ದೀನಿ. ದಾಹ ಆಗಿತ್ತು, ಸ್ವಲ್ಪ ನೀರ್ ಕುಡಿಯೋಣ ಅಂತ ನಿನ್ ಬ್ಯಾಗ್ ಓಪನ್ ಮಾಡಿದೆ ಅಷ್ಟೇ. ಅದು ಸರಿನೇ. ನೀವು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಯಾವ್ದೋ ದೊಡ್ಡ ಕೆಲಸದಲ್ಲಿ ಇರೋರ್ ತರ ಇದ್ದೀರಾ. ಕೆಲಸ ಇಲ್ಲ ಅಲ್ವಾ? ಸಾರ್ ಏನ್ ಕೆಲಸ ಮಾಡೋದು? ಕೆಲಸ ಇದ್ದಿದ್ರೆ ನಾನ್ ಯಾಕೆ ಪಾರ್ಕಲ್ಲಿ ಬಂದ್ ಮಲಗ್ತಿದ್ದೆ. ಒಂದ್ ರೀತಿಲಿ ಹೇಳೋದಾದ್ರೆ ನಾವಿಬ್ರು ಒಂದೇ ರೂಟಲ್ಲಿ ಹೋಗೋ ಗಾಡಿಗಳ ತರ. ಬೈ ನಾನ್ ಪರಿಚಯ ನಾನೇ ಮಾಡ್ಕೊಡ್ತೀನಿ. ನನ್ನ ಹೆಸರು ಜೇಮ್ಸ್ ಅಂತ. ನಾನು ಮುಕುಂದ ಅಂತ. ಥ್ಯಾಂಕ್ ಯು.
ಅದು ಒಂದು ಕಾಮನ್ ಸಬ್ಜೆಕ್ಟ್ ನಾನು ನಿಮ್ ಹತ್ರ ಮಾತಾಡೋದಿದೆ. ಏನು ಸಮಸ್ಯೆ ಇಲ್ಲ ಅಂದ್ರೆ ಎಲ್ಲಾರು ಓ ಸಾರಿ ಅರೇಬಿಕ್ ಬರಲ್ಲ ಅಲ್ವಾ? ನನ್ ಜೊತೆ ಬಾರಯ್ಯ.